ಖಂಡಿತ ನನ್ನ ಪ್ರಕಾರ ಧರ್ಮೋ ರಕ್ಷತಿ ರಕ್ಷಿತಃ. ದುಡ್ಡು ಅಂತ ಒಂದು ಕೆಲಸ ಮಾಡ್ತಾ ಇರ್ತಲ್ವಾ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಂದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯಲ್ಲ, ಆ ದುಡ್ಡನ್ನು ನೀವು ಯಾವ ರಾಜಕೀಯ ವ್ಯಕ್ತಿಗಳಿಗೆ ಕೊಡ್ತೀರಲ್ವಾ, ಅವರೇನಾರು ನಿಮ್ಮ ಮೇಲೆ ಒಲುಮೆ ಕೊಟ್ಟರೆ ಕೇಸ್ ಮುಚ್ಚೋಗುತ್ತೆ. ಕೊಡ್ತಾರೆ ಅನ್ಸುತ್ತಾ? ಇವ್ರು ಕೊಟ್ಟರೆ ಕೊಡ್ತಾರೆ. ಆದರೆ ದೈವ ಅಂತಂದಿದೆಯಲ್ಲ, ದೇವರಿದಾರಲ್ಲ, ಅಕಸ್ಮಾತ್ ಇದು ನೀವು ಮಾಡಿದಿರೋ ಬಿಟ್ಟಿದಿರೋ ನಂಗೆ ಗೊತ್ತಿಲ್ಲ, ಮಾಡಿದ್ದೀರಿ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇಷ್ಟೊಂದು ಹವಾಗಳಿರೋದ್ರಿಂದ ಕೆಲವೊಮ್ಮೆ ಮಾಡಿಲ್ದಿರೋ ಘಟನೆಗಳು ಬಂದ್ಬಿಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಆ ದಾರಿಲಿ ನಾವು ಹೋಗಿರ್ಬೇಕು, ಹೋಗಿಲ್ದೆ ಬರೋದಿಲ್ಲ. ಸುಮ್ಮನೆ ಯಾರ ಮೇಲೂ ಬರಲ್ಲ. ಬಂದಿದೆ ಅಂದರೆ ಅಲ್ಲಿ ನಿಮ್ಮದೇನೋ ಒಂದು ನಿಂದಿದೆ. ಅದ ತಿಳುವಳಿಕೆಯನ್ನು ನೀವು ಇಟ್ಕೊಂಡು ಪರಸ್ಥಳ, ಪರಧನ, ಪರಸತಿ ಈ ಎಲ್ಲ ಅಮೆಂಡ್ಮೆಂಟ್ ಏನು ಚೌಕಟ್ಟಲ್ಲಿ ಮೇನ್ ಸನ್ಯಾಸಿ ಇಲ್ಲ ಅಥವಾ ಪೀಠಾಧಿಪತಿಗಳಿಲ್ಲ, ಧರ್ಮಾಧಿಕಾರಿಗಳು ಇಲ್ಲ. ಅದನ್ನು ಎಲ್ಲ ವರ್ಗದ ಜನರು ನಿಂತು ಮೊದಲು ಆ ಸನ್ಯಾಸಿಗಳಿಗೆ ಒಂದಿಷ್ಟು ಕ್ಲಾಸ್ ಹೇಳ್ಕೊಡ್ಲಿ, ಇಂಥವರನ್ನೇ ಕೂಡಿಸ್ಬೇಕು.